20 ಮಂತ್ರಿ ಸ್ಥಾನದ ಮೇಲೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು 40+ ಆಕಾಂಕ್ಷಿಗಳ ಕಣ್ಣಿದೆ. ಈಗ ಸಚಿವ ಸ್ಥಾನ ಸಿಗದವರ ಮೇಲೆ ಕಮಲ ಪಡೆಯ ಕಣ್ಣು ಕೂಡ ಇದೆ. ಆಪರೇಷನ್ ಕಮಲ ಮಾಡ್ಬೋದಲ್ಲ. ಚುನಾವಣಾ ಹೊಸ್ತಿಲಿಗೆ ನಾವು ತಲುಪ್ತಾ ಇದ್ದೀವಿ. ಇನ್ನೊಂದು ವರ್ಷ 10 ತಿಂಗಳಿದೆ ಎಲೆಕ್ಷನ್ಗೆ. ಸೊ ಯಾರೆಲ್ಲ ಅಸಮಾಧಾನಿತರಿರ್ತಾರೋ ಅವ್ರನ್ನ ನಾವು ಕ್ಯಾಚ್ ಹಾಕೋಣ, ಆಪರೇಷನ್ ಕಮಲ ಮಾಡಿ ಅಂತ. ಅಸಮಾಧಾನಿತರ ನಡೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಬಿಜೆಪಿ ನಾಯಕರು. ಅಸಮಾಧಾನಿತರನ್ನ ಪಕ್ಷಕ್ಕೆ ಸೆಳೆಯೋಕೆ ರಣತಂತ್ರ, ಅಡ್ಡ ಮತದಾನದ ಸೇಡನ್ನು ತೀರಿಸ್ಕೊಳ್ಳೋಕೆ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಗಣಪತಿ, ಇತ್ತೀಚೆಗೆ ನಡೆದಂತಹ ವಿಧಾನಸಭೆಯಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಬಿಜೆಪಿ ಶಾಸಕರುಗಳಿಂದ ಆಗಿದೆ. ಅದಕ್ಕೆ ಸೇಡ ಇದು ಹೇಗಿದೆ? ಅಸಮಾಧಾನಿತ ಶಾಸಕರನ್ನ ಗ್ರ್ಯಾಬ್ ಮಾಡೋಕ್ಕೆ, ಕ್ಯಾಚ್ ಮಾಡೋಕ್ಕೆ ಬಿಜೆಪಿ ನಾಯಕರ ತೆರೆಮರೆಯ ಸಿದ್ಧತೆ. ಮಧುಸೂದನ್, ಖಂಡಿತ ನೋಡಿ, ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲೇಬೇಕು ಅಂದರೆ 2028 ಬರುವಂತಹ ಈ ಚುನಾವಣೆ ಏನಿದೆ ಆದರೆ ಕನ್ಫರ್ಮ್ ಆಗಿ ಬಿಜೆಪಿ ಅಧಿಕಾರ ಬರಲೇಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈಗಾಗಲೇ ಸಾಕಷ್ಟು ತಂತ್ರಗಾರಿಕೆನೇ ಮಾಡ್ತಾ ಇದೆ. ಆ ತಂತ್ರಗಾರಿಕೆಯ ಮುಂದುವರೆದ ಭಾಗವಾಗಿ ಈಗ ಒಂದಷ್ಟು ಆಪರೇಷನ್ ಮಾಡಲಿಕ್ಕೂ ಕೂಡ ಒಂದು ತೆರೆಮರೆಯಲ್ಲಿ ತಂತ್ರಗಾರಿಕೆಯನ್ನು ಬಿಜೆಪಿ ಮಾಡ್ತಿರುವಂಥದ್ದು. ತೆರೆಮರೆ ಯಾರನ್ನ ಮಾಡ್ಬೋದು ನೋಡಿ, ಈಗಾಗಲೇ ಎರಡನೇ ಅಂದರೆ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಈಗಾಗಲೇ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಅದು ಯುವಕರಿಗೆ ಸಚಿವ ಸ್ಥಾನ ಕೊಡುತ್ತೋ ಅಥವಾ ಪಕ್ಷಕ್ಕೆ ಬಂದಿರುವವರಿಗೆ ಸಚಿವ ಸ್ಥಾನ ಕೊಡುತ್ತೋ ಅದು ಕಾಂಗ್ರೆಸ್ ಲೆಕ್ಕಾಚಾರ. ಆದರೆ ಯಾರು ಆಕಾಂಕ್ಷಿಗಳಾಗಿದ್ರು ಅವರಿಗೆ ಏನಾದರೂ ಸಚಿವ ಸ್ಥಾನ ಸಿಗಲಿಲ್ಲ ಅಥವಾ ಮಂತ್ರಿ ಸ್ಥಾನ ಸಿಗಲಿಲ್ಲ, ಆ ನಾಯಕರನ್ನ ಒಂದಷ್ಟು ಕಣ್ಣಿಟ್ಟಿರುವಂಥದ್ದು, ಆ ನಾಯಕರನ್ನ ಪಕ್ಷಕ್ಕೆ ಸೆಳೆಯುವಂಥ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋ ಲೆಕ್ಕಾಚಾರ ಈಗಾಗಲೇ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. 2018ರಲ್ಲಿ ಒಂದಷ್ಟು ಆಪರೇಷನ್ ಆಯಿತು. ಅದಾದ ನಂತರ ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರ ಅಂದರೆ ಬಿಜೆಪಿಗೆ ಬರುವಂಥ ನಾಯಕರು ಕಡಿಮೆ ಆಗಿದ್ದಾರೆ. ಯಾಕಂದರೆ ಬಿಜೆಪಿ ಅಧಿಕಾರಕ್ಕೆ ಹಿಡಿಯುತ್ತೋ ಇಲ್ವೋ ಅನ್ನೋದು ಕೂಡ ಒಂದಷ್ಟು ಲೆಕ್ಕಾಚಾರ ಇತ್ತು. ಆದರೆ ಈ ಬಾರಿ JDS ಹಾಗೂ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಈಗ ಇರೋದ್ರಿಂದ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿ ಕಡೆ ಬರುವಂತಹ ಒಲವು ಕೂಡ ಇದೆ. ಇದೇ ಸಂದರ್ಭ ಬಳಸ್ಕೊಳ್ಳಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಯಾವ ಸಚಿವಾಕಾಂಕ್ಷಿಗಳಿಗೆ ಅಂದರೆ ಯಾವೆಲ್ಲ MLAಗಳು ಈಗಾಗಲೇ ಸಚಿವ ಸ್ಥಾನಕ್ಕೆ ನಿರೀಕ್ಷೆ ಇಟ್ಟಿದ್ರು ಅವರಿಗೆ ಏನಾದರೂ ಕೂಡ ಸಚಿವ ಸ್ಥಾನ ಸಿಗದೇ ಇದ್ರೆ ಆ ನಾಯಕರನ್ನ ಸಂಪರ್ಕ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ತೆರೆಮರೆಯ ತಂತ್ರಗಾರಿಕೆಯನ್ನು ಮಾಡ್ತಿರುವಂಥದ್ದು. ಈಗಾಗಲೇ 20 ಮಂತ್ರಿ ಸ್ಥಾನ ಇರುವಂಥದ್ದು, ಅದಕ್ಕೆ ಹಲವಾರು MLAಗಳು ಈಗಾಗಲೇ ಆಕಾಂಕ್ಷಿಗಳಾಗಿದ್ದಾರೆ. ಹೀಗಾಗಿ ಅವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂಥ ತಾಕತ್ತು ಕಾಂಗ್ರೆಸ್ ಇದೆಯಾ ಅನ್ನೋದು ಕೂಡ ಒಂದು ಲೆಕ್ಕಾಚಾರ. ಆದರೆ ಆ ಒಂದಷ್ಟು ಅಸಮಾಧಾನಿತರು ಯಾರಿದ್ದಾರೆ ಅಂದರೆ DK ಶಿವಕುಮಾರ್ ಅವರ ನಾಯಕತ್ವ ಒಪ್ಪಿ ಬರುವಂತಹ ನಾಯಕರು ಯಾರಿದ್ರು, ಜೊತೆಗೆ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಯಾರೆಲ್ಲ ಕೆಲಸ ಮಾಡಬೇಕು ಅನ್ನೋರು ಇದ್ರು. ಹೀಗಾಗಿ ಒಂದಷ್ಟು ಬೇಸರವನ್ನು ಹೊಂದಿರುವಂಥ ನಾಯಕರು ಕೂಡ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಇರುವಂಥದ್ದು. ಅಂತಹ ನಾಯಕರನ್ನ ಕ್ಯಾಚ್ ಮಾಡೋಕೆ ಈಗಾಗಲೇ ಬಿಜೆಪಿ ನಾಯಕರು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಮುಂಬರುವಂಥ ಚುನಾವಣೆ ಅಂದರೆ ಕೇವಲ ಆತ ಚಿಹ್ನೆ ಮೇಲೆ ಗೆಲ್ಲುವಂಥ ನಾಯಕನಾಗಿರಬಾರ್ದು, ಆ ಸ್ವ ಇಚ್ಛೆಯಿಂದ ಅಂದರೆ ಒಂದಷ್ಟು ಕ್ಷೇತ್ರದಲ್ಲಿ ಅಭ್ಯರ್ಥಿಯೇ ಬಲಾಢ್ಯ ಆಗಿರ್ತಾನೆ, ಅವನಿಗೆ ಪಕ್ಷದ ಚಿಹ್ನೆ ಯಾವುದಾದ್ರೂ ಕೂಡ ಗೆಲ್ಲುವಂಥ ನಾಯಕ ಇರ್ತಾನೆ. ಅಂಥ ನಾಯಕರನ್ನ ಕ್ಯಾಚ್ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ತೆರೆಮರೆಯಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಿರುವಂಥದ್ದು. ಯಾಕೆ ಈ ರೀತಿಯಾದ ತಂತ್ರಗಾರಿಕೆ ಅಂತಂದರೆ ಈ ಹಿಂದೆ ನಡೆದಂತಹ ಪರಿಷತ್ ಚುನಾವಣೆ ಏನಿತ್ತು, ಅಡ್ಡ ಮತದಾನ ವಿಚಾರದಲ್ಲಿ ಸಾಕಷ್ಟು ಮುಖಭಂಗ ಆಯಿತು. ಅಂದರೆ ಬಿಜೆಪಿ ನಾಯಕರನ್ನೇ ಬಳಸ್ಕೊಂಡು ಪರಿಷತ್ ಚುನಾವಣೆಯಲ್ಲಿ ಒಂದಷ್ಟು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ ಮಾಡಬೇಕು, ಜೊತೆಗೆ ಸೇಡನ್ನು ತೀರಿಸಿಕೊಡೋ ಲೆಕ್ಕಾಚಾರದಲ್ಲಿ ಸಾರ್ವತ್ರಿಕ ಚುನಾವಣೆಗೆ ಒಂದಷ್ಟು ನಾಯಕರನ್ನು ಆಪರೇಷನ್ ಮಾಡಲಿಕ್ಕೆ ಈಗಾಗಲೇ ಕಮಲ ನಾಯಕರು ಕಣ್ಣಿಟ್ಟಿರುವಂಥದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.